ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 560ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣಿಸ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗಿಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂತರಾಗಿ ಅಂತ ಹೇಳ್ತಾ, ಏನಾದರೂ ಕಾನೂನಿನ ಸಮಸ್ಯೆಗಳಿದ್ದಿದೆ ಆದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಅದನ್ನು ಪಡೆದು ಕನ್ಸಲ್ಟೇಷನ್ ಫೀ ಪೇ ಮಾಡಿ ಕರೆ ಮಾಡಿ ಸಲಹೆಗಳನ್ನು ಪಡ್ಕೊಳ್ಬಹುದು. ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡ್ಬೋದು. ಈ ಒಂದು ವಿಡಿಯೋದ ಪರದೆ ಮೇಲೆ ಕಾಣಿಸ್ತಕ್ಕಂಥ ವೆಬ್ಸೈಟಿನ ಲಿಂಕ್ಗೆ ಹೋಗಿ ನೀವು ನಮ್ಮ ಕಂಪನಿಯ ವಿವರಗಳನ್ನು ಪಡೆದು ನೀವು KMS ಲಾ ಅಸೋಸಿಯೇಟ್ಸ್ಗೆ ಹೋಗಿ ಅಲ್ಲಿ ನೀವು ಡೀಟೇಲ್ಸನ್ನು ಪಡೆದು ಬಂದು ಭೇಟಿ ಮಾಡಬಹುದು. ಅಪಾಯಿಂಟ್ಮೆಂಟ್ಗಳನ್ನು ತೆಗೆದುಕೊಂಡು ಕೇವಲ ಬೆಂಗಳೂರಿನಾದ್ಯಂತ ಮಾತ್ರವಲ್ಲದೆ ಕರ್ನಾಟಕದ ಇತರ ರಾಜ್ಯಗಳಲ್ಲಿಯೂ ಕೂಡ ಕೇಸುಗಳನ್ನು ನಡೆಸಿಕೊಡಲಾಗ್ತಾ ಇದೆ. ಸರಿಸುಮಾರು 15 ವಕೀಲರ ಜೂನಿಯರ್ಸ್ ತಂಡ ಕೂಡ ಇದೆ. ಸೊ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಭೇಟಿ ಮಾಡಬಹುದು. ನನ್ನಿಂದಲೇ ಸೇವೆ ಬೇಕಾಗಿದ್ದಲ್ಲಿ ಮಾತ್ರ ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಬಂದು ಬಿಡ್ತೇನೆ. ನೋಡಿ, ಈಗಾಗಲೇ ಕಳೆದ ಒಂದು ವಿಡಿಯೋಗಳಲ್ಲಿ ಈ ಒಂದು ನ್ಯಾಯಾಲಯ ಮತ್ತು ನ್ಯಾಯಾಲಯದ ಒಂದು ಪೀಠವನ್ನು ಅಲಂಕರಿಸಿರುವಂತಹ ನ್ಯಾಯಾಧೀಶರು ಇವರುಗಳು ಯಾವ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ, ಸೊ ಕೋರ್ಟಿನಲ್ಲಿ ಹೇಗೆ ಕೇಸುಗಳು ವಿಳಂಬ ಆಗ್ತಾ ಇದೆ, ಯಾಕೆ ವಿಳಂಬ ಆಗ್ತಾ ಇದೆ ಎಂಬುವಂತಹ ವಿಚಾರಗಳನ್ನು ಮತ್ತು ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ನಿಟ್ಟಿನಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಒಂದು 5 ಸಂಚಿಕೆಗಳಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ. ಜನಗಳಿಗೆ, ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂತಹ ಸಂಕಷ್ಟಗಳು ಮತ್ತು ವಿಳಂಬಗಳು, ಸರಿಯಾದ ರೀತಿಯಲ್ಲಿ ಕಾರ್ಯಾಚರಣೆಗಳು ನಡೀದೇ ಇರೋದು, ಕೋರ್ಟುಗಳಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಆಡಳಿತಾತ್ಮಕವಾದಂತಹ ದೋಷಗಳು, ಇದು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂಬುವಂತಹ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕರ ಗಮನಕ್ಕಾಗಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ. ಈಗ ಕಳೆದ ಒಂದು ವಿಡಿಯೋದಲ್ಲಿ ಈ ಒಂದು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಸಿಂಗಲ್ ಸೈಡ್ ಆಗಿಬಿಟ್ಟಿರ್ತಾರೆ. ಕೆಲವೊಮ್ಮೆ ಫೇರ್ ಟ್ರಯಲ್ಗಳನ್ನು ಮಾಡದೆ ಅನ್ಫೇರ್ ಟ್ರಯಲ್ನ ಮಾಡ್ತಾರೆ. ದಾಖಲೆಗಳನ್ನು ಹಾಕೋದಕ್ಕೆ ಅವಕಾಶ ಕೊಡೋದಿಲ್ಲ, ಟೈಮ್ ಆಪರ್ಚುನಿಟಿಗಳನ್ನು ಕೊಡೋದಿಲ್ಲ, ನಾವೇನು ಹೇಳಿದ್ರೂ ಕೇಳೋದಿಲ್ಲ, ನಮ್ಮನ್ನ ಡಿಸ್ಕರೇಜ್ ಮಾಡ್ತಾರೆ. ಈ ರೀತಿಯಾಗಿ ಸಿಂಗಲ್ ಸೈಡ್ ಆಗಿಬಿಟ್ಟಿದ್ದಾರೆ ಅಂತ ಎಷ್ಟೋ ಜನ ಕಕ್ಷಿದಾರರು, ವೀಕ್ಷಕರುಗಳು ಬಂದು ಮಾತನಾಡ್ತಾ ಇದ್ದರು. ಅದಕ್ಕಾಗಿ ಅಂತಹ ಸಂದರ್ಭಗಳಲ್ಲಿ ಕೇಸುಗಳು ಡ್ಯಾಮೇಜ್ ಆಗಿದ್ದರೆ ಏನು ಮಾಡಬೇಕು ಎಂಬುದರ ವಿಚಾರವನ್ನು ಕೂಡ ನಾನು ನಿನ್ನೆ ಹೇಳಿದ್ದೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಅದು ನಿಜವೇ ಏನೋ ಎಂಬಂತೆ ಈ ತರಹದ ಸಾಕಷ್ಟು ಘಟನೆಗಳು ನಾವು ನೋಡ್ತಾ ಇರ್ತೇವೆ. ಎಲ್ಲವನ್ನು ನಾವು ನೇರವಾಗಿ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಇಲ್ಲಿ ಕಂಡಿದ್ದನ್ನು ಖಂಡಿತವಾಗಿಯೂ ಕೂಡ ನಾನಂತೂ ಧೈರ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅಲ್ಟಿಮೇಟ್ಲಿ ದಿಸ್ ಇಸ್ ಡೆಮೋಕ್ರೆಟಿಕ್ ಸೆಟಪ್. ಪ್ರಜೆಗಳಿಗೆ ನ್ಯಾಯ ಸಿಗಬೇಕು ಎಂಬುವಂಥ ದೃಷ್ಟಿಯಲ್ಲಿ ಮಾತಾಡ್ತಾ ಇದ್ದೇನೆ ನಾನು. ನೋಡಿ, ಏನಾಗಿದೆ ಈ ಒಂದು ನ್ಯಾಯಾಲಯದಲ್ಲಿ. ನೋಡಿ, ನ್ಯಾಯಾಧೀಶರನ್ನು ನಾವು ದೇವರಂತಲೇ ಪರಿಗಣಿಸಿರ್ತೇವೆ. ಸೊ ಇಂತಹ ಒಂದು ನ್ಯಾಯಾಧೀಶರು ಕೂಡ ತಪ್ಪುಗಳನ್ನು ಎಸಗುತ್ತಾ ಇದ್ದಾರೆ, ದೌರ್ಜನ್ಯ ಆಗ್ತಾ ಇದೆ, ನ್ಯಾಯಯುತವಾಗಿ ವಿಚಾರಣೆಗಳು ನಡೀತಾ ಇಲ್ಲ ಎಂಬುವಂತಹ ದೋಷಗಳು ತುಂಬ ಕೇಳಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ನ್ಯಾಯಾಧೀಶರು ತಪ್ಪು ನಿರ್ಧಾರಗಳನ್ನು, ಆದೇಶಗಳನ್ನು, ತೀರ್ಪುಗಳನ್ನು ನೀಡಿಬಿಟ್ಟಾಗ ನಾವು ಏನು ಮಾಡಬೇಕು ಅಂತಲೂ ಕೂಡ ನಾನು ಹೇಳಿದ್ದೆ. ಅಂಥದ್ದೇ ಒಂದು ತಪ್ಪು ಈಗ ಇಲ್ಲಿ ನಡೆದೋಗಿದೆ. ಏನದು ಅಂತ ಹೇಳಿದರೆ, ಈ ಒಂದು ಸಿವಿಲ್ ರಿವಿಷನ್ ಪಿಟಿಷನ್ 49/2025 ಇದು ಪ್ರಕರಣದ ಸಂಖ್ಯೆ. ಇದು ಪಕ್ಷಗಾರರು ಯಾರಪ್ಪ ಅಂತ ಹೇಳಿದರೆ, ಸಮ್ಮಾನ್ ಕ್ಯಾಪಿಟಲ್ ಲಿಮಿಟೆಡ್ ಆ್ಯಂಡ್ ಅದರ್ಸ್ ವರ್ಸಸ್ ಮಂತ್ರಿ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಆ್ಯಂಡ್ ಅದರ್ಸ್. ಇದು ಪಕ್ಷಕಾರರುಗಳು ಈ ಒಂದು ಕೇಸನ್ನು ದಾಖಲು ಮಾಡಿರ್ತಾರೆ. ಇದರ ಒಂದು ತೀರ್ಮಾನ ಪರ ವಿರೋಧವಾದಂತಹ ವಿಚಾರಗಳನ್ನೆಲ್ಲ ಆಲಿಸಿ ತದನಂತರ ನ್ಯಾಯಾಧೀಶರು ಏನು ಮಾಡ್ತಾರೆ, ತೀರ್ಪನ್ನು ಕೊಡ್ತಾರೆ. ಆ ತೀರ್ಪಿನಲ್ಲಿ ಪ್ರಮಾದ ಆಗಿ ಹೋಗಿದೆ ಅಂತ ನಮಗೆ ಯಾವಾಗ ಗೊತ್ತಾಯಿತು ಅಂತ ಹೇಳಿದ್ರೆ, ಈ ಒಂದು ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಹೋದಾಗ, ಮೇಲ್ಮನವಿಯನ್ನು ಸಲ್ಲಿಸಿದಾಗ
ವಕೀಲರು ಹೈಕೋರ್ಟಿನ ಹಿರಿಯ ವಕೀಲರು ಗಮನಿಸಿ ಆ ಒಂದು ಕೆಳಹಂತದ ನ್ಯಾಯಾಲಯವು ನೀಡಿದಂತಹ ತೀರ್ಪಿನಲ್ಲಿ ನಮೂದಿಸಿರುವಂತಹ ಸೈಟೇಷನ್ಸ್ಗಳು ಅಂತ ನಾವೇನು ಕರಿತೇವೆ, ಅಂದರೆ ಸುಪ್ರೀಂ ಕೋರ್ಟಿನಿಂದ ಈ ತರಹದ ತೀರ್ಪಾಗಿದೆ ಇಂತಹ ಪ್ರಕರಣದಲ್ಲಿ ಅಂತ ಹೇಳಿ ನಾವು ಆ ಒಂದು ಕೋರ್ಟ್ಗಳನ್ನು ಮಾಡ್ತೇವೆ, ಅದನ್ನು ಸೈಟೇಷನ್ ಅಂತ ಕರಿತೇವೆ. ಸೈಟೇಷನ್ಸ್ಗಳನ್ನು ನಾವು ಕೋರ್ಟ್ ಮಾಡಿ ಹೈಕೋರ್ಟ್ ಹೀಗೆ ಹೇಳಿದೆ, ಅಥವಾ ಹೈಕೋರ್ಟಲ್ಲಿದ್ದಾಗ ಬೇರೆ ಇಂತಹ ಹೈಕೋರ್ಟ್ ಈ ರೀತಿಯಾಗಿ ಹೇಳಿದೆ, ಇಂತಹ ಪ್ರಕರಣದಲ್ಲಿ ಇಂತಹ ತೀರ್ಪು ಕೊಟ್ಟಿದೆ, ಅಥವಾ ಸುಪ್ರೀಂ ಕೋರ್ಟ್ ಹೀಗೆ ಹೇಳಿದೆ, ಇಂತಹ ತೀರ್ಪುಗಳನ್ನು ಕೊಟ್ಟಿದೆ, ಇಂತಹ ಪ್ರಕರಣ ಹೀಗಿತ್ತು ಅಂತ ಹೇಳಿ ಪಕ್ಷಗಾರರು ಅಥವಾ ಅವರ ವಕೀಲರು ನ್ಯಾಯಾಲಯಕ್ಕೆ ತಿಳಿಸುವ ಸಲುವಾಗಿ ಮೇಲ್ ಹಂತದ ನ್ಯಾಯಾಲಯದ ತೀರ್ಮಾನಗಳನ್ನು ಅವರ ಒಳಿತಿಗಾಗಿ ಅವರ ಪರವಾಗಿ ಇರುವಂತಹ ತೀರ್ಪುಗಳನ್ನು ಹೇಳ್ತಾರೆ. ಅಂತಹ ಒಂದು ಸೈಟೇಷನನ್ನು ಈ ಒಂದು ನ್ಯಾಯಾಲಯದ ನ್ಯಾಯಾಧೀಶರು ತಪ್ಪಾಗಿ ನಮೂದಿಸಿ, ಇಲ್ಲದೇ ಇರುವಂತಹ ಒಂದು ಪ್ರಕರಣವನ್ನು ನಮೂದಿಸಿ ಕ್ರಿಯೇಟ್ ಮಾಡಿ, ಇಟ್ ಈಸ್ ಕೈಂಡ್ ಆಫ್ ಅ ಮ್ಯಾನುಫ್ಯಾಕ್ಚರಿಂಗ್ ಸೈಟೇಷನ್, ಇವರೇ ಸೃಷ್ಟಿ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಇಂತಹ ತೀರ್ಪು ಬಂದ್ಬಿಟ್ಟಿದೆ ಅಂತ ಹೇಳಿ ತೀರ್ಮಾನವನ್ನು ಕೊಟ್ಟು ಅನ್ಯಾಯ ಆಗಿದೆ. ಇದನ್ನು ಪ್ರಶ್ನಿಸಿ ಮೇಲ್ಕೋರ್ಟಿಗೆ ಅವರು ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಅಪೀಲ್ಗೆ ಹೋದಂಥವರು ಈ ಒಂದು ಕೆಳಹಂತದ ನ್ಯಾಯಾಲಯದಲ್ಲಿ ಕೇಳಿದ್ದು, ಈ ಒಂದು ಕೇಸಿನ ಮೊಕದ್ದಮೆಯು ಈ ಒಂದು ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ, ಜೂರಿಸ್ಟಿಕ್ಷನ್ನೇ ಇಲ್ಲ, ಇದು ಕಮರ್ಷಿಯಲ್ ಕೋರ್ಟ್ಗೆ ಹೋಗಬೇಕು, ಕಮರ್ಷಿಯಲ್ ಕೋರ್ಟಿನಲ್ಲಿ ಈ ಕೇಸನ್ನು ನಡೆಸ್ಕೋಬೇಕು ಅಂತ ಹೇಳಿ ಕೇಳಿರ್ತಾರೆ. ಆದ್ದರಿಂದ ಈ ಕೇಸನ್ನು ಡಿಸ್ಮಿಸ್ ಮಾಡಿ ರಿಟರ್ನ್ ಮಾಡಿ ನೀವು ಆ ಕೋರ್ಟಿಗೆ ಕಮರ್ಷಿಯಲ್ ಕೋರ್ಟಿಗೆ ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ಡಿಫೆಂಡೆಂಟ್ಸು ಮನವಿಯನ್ನು ಮಾಡಿರ್ತಾರೆ. ಇದಕ್ಕೆ ವಿರುದ್ಧವಾಗಿ ತೀರ್ಪನ್ನು ಸುಪ್ರೀಂ ಕೋರ್ಟಿನಲ್ಲಿ ತೀರ್ಮಾನವಾಗದಂತಹ ಪ್ರಕರಣದ ಸಂಖ್ಯೆಯೇ ಇಲ್ಲದಂತಹ ಪ್ರಕರಣವನ್ನು ದಾಖಲಿಸಿ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ದಾರೆ. ಇದರ ಗಮನಕ್ಕೆ ತೆಗೆದುಕೊಂಡು ಬಂದು ಹೈಕೋರ್ಟಿನ ವಕೀಲರು ಹೈಕೋರ್ಟಿನಲ್ಲಿ ಇದರ ವಿಚಾರವಾಗಿ ಹೇಳಿದಾಗ ಗಾಬರಿಗೊಂಡಂತಹ ಹೈಕೋರ್ಟಿನ ನ್ಯಾಯಾಧೀಶರು ಅದನ್ನೆಲ್ಲವನ್ನು ತರಿಸಿಕೊಂಡು ದಾಖಲೆಗಳನ್ನು ವಿಮರ್ಶಿಸಿ ನೋಡಿದಾಗ ಹೌದು ಇದು ದೊಡ್ಡ ಪ್ರಮಾದವೆಸಗಿದ್ದಾರೆ ಅಂತ ಹೇಳಿ ತೀರ್ಮಾನ ತಗೊಂಡು ಈಗ ಅವರಿಗೆ ಈಗಾಗಲೇ ಏನು ಆ ಒಂದು ಮೇಲ್ಮನವಿಗೆ ಹೋಗಿದ್ದರು ಅದನ್ನು ಪುರಸ್ಕರಿಸಿ ಆ ಒಂದು ಕಮರ್ಷಿಯಲ್ ಕೋರ್ಟ್ಗೆ ಇದನ್ನು ಕಳಿಸಿಕೊಡಬೇಕು ಅಂತ ಹೇಳಿ ಡೈರೆಕ್ಷನ್ನ ಕೊಟ್ಟು, ಜೊತೆಗೆ ಈ ಒಂದು ಪ್ರಮಾದವನ್ನು ಎಸಗಿರುವಂತಹ ಕೆಳಹಂತದ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಸೋಕಾಸ್ ನೋಟಿಸನ್ನು ಈಗಾಗಲೇ ಇಶ್ಯೂ ಮಾಡಿ CJ ಅಂದರೆ ಚೀಫ್ ಜಸ್ಟಿಸ್ರವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿಸಿ ಅವರ ಒಂದು ಜಡ್ಜಿನ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುವಂತಹ ತೀರ್ಮಾನವನ್ನು, ಮಹತ್ವದ ತೀರ್ಮಾನವನ್ನು ಈ ಒಂದು ಹೈಕೋರ್ಟ್ ನೀಡಿದ್ದಾರೆ. ನೋಡಿ, ಒಟ್ಟಾರೆಯಾಗಿ ಇಲ್ಲಿ ನಾನು ಹೇಳೋಕ್ಕೇನು ಹೋಗ್ತಾ ಇದ್ದೀನಿ, ನ್ಯಾಯಾಧೀಶರು ಕೊಡುವಂತಹ ಒಂದು ತೀರ್ಮಾನ ಆ ವ್ಯಕ್ತಿಯ ಜೀವಕ್ಕೆ ಜೀವಮಾನಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಆದ್ದರಿಂದ ಈ ಒಂದು ನ್ಯಾಯಾಧೀಶರ ಒಂದು ಸ್ಥಾನದಲ್ಲಿ ಕೂತಿರುವವರು ನ್ಯಾಯದೇವತೆಯ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಏನೋ ಹರಾತುರಿಯಲ್ಲಿ ಅರ್ಜೆಂಟಲ್ಲಿ ಏನೋ ಹುಡ್ಕಕ್ಕೆ ಹೋಗಿ ಅಥವಾ ಇನ್ನೇನೋ ಹಾಕಿ ಮಾಡುವಂಥದ್ದಲ್ಲ. ಪಕ್ಷಗಾರರು ಹಾಗೂ ನ್ಯಾಯಾಧೀಶರು ಕುಳಿತು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕ್ರಿಯೇಟ್ ಮಾಡಿ ಈ ಸೈಟೇಷನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ತೀರ್ಪನ್ನು ಕೊಟ್ಟುಬಿಟ್ರು. ಈಗ ಉಳ್ಳವರಾಗಿದ್ದರಿಂದ, ಉಳ್ಳವರು ಅಂದ್ರೇನು, ಶ್ರೀಮಂತರು, ದುಡ್ಡು ಇರುವಂತಹವರು, ಅನುಕೂಲವಂತರು, ಅವರು ಈಗ ಮನಸ್ಸು ಮಾಡಿ ಅಪೀಲಿಗೆ ಹೋದರು. ಅಕಸ್ಮಾತ್ ಬಡವರಾಗಿ ಬಿಟ್ಟಿದ್ರೆ, ಅವರಿಗೆ ಹಣಕಾಸಿನ ಒಂದು ಅನುಕೂಲತೆ ಇಲ್ಲದೆ ಹೋಗಿದ್ದರೆ ಇವರು ಕೊಟ್ಟಿದ್ದ ತೀರ್ಪೇ ಅಂತಿಮ ಆಗೋಗ್ಬಿಡ್ತಾ ಇತ್ತು, ಅವರಿಗೆ ಅನ್ಯಾಯ ಆಗೋಗ್ತಾ ಇತ್ತು. ನೋಡಿ ಎಷ್ಟು ಪ್ರಮಾದ ಆಗೋಗುತ್ತೆ. ಆದ್ದರಿಂದನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಪ್ರತಿಯೊಂದು ಹಂತದ ನ್ಯಾಯಾಧೀಶರಿಗೂ ಜವಾಬ್ದಾರಿ ಇರಬೇಕಾಗತ್ತೆ. ಅವರು ಕೊಟ್ಟಂತಹ ತೀರ್ಪುಗಳು ತಪ್ಪಾಗಿದ್ದೇ ಆದಲ್ಲಿ ಅವರಿಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅವರ ವಿರುದ್ಧ. ಇಲ್ಲದೆ ಹೋದಲ್ಲಿ ಏನೋ ಒಂದು ಜಡ್ಜಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಇದೆ, ನಾನು ಕೊಟ್ಟ ಒಂದು ತೀರ್ಪಿನ ವಿರುದ್ಧ
ಏನು ಕ್ರಮಗಳನ್ನು ತಗೊಳ್ಳೋಕ್ಕಾಗೋದಿಲ್ಲ, ಮೇಲ್ಮನವಿಗಳಿಗೆ ಬೇಕಾದರೆ ಹೋಗಲಿ ಎಂಬುವಂತಹ ಉಡಾಫೆಯ ರೀತಿಯಲ್ಲಿ ತೀರ್ಪುಗಳನ್ನು ಬರೆಯುವಂತಹ ಒಂದು ಏನೋ ಚಾಳಿ ಇತ್ತೀಚೆಗೆ ಬರ್ತಾ ಇದೆ. ಅದು ಬರ್ಕೋರ್ದು. ಇದು ನ್ಯಾಯಾಲಯದ ಒಂದು ಪವಿತ್ರವಾದಂತಹ ಒಂದು ಗೌರವಕ್ಕೆ ಧಕ್ಕೆ ಉಂಟಾಗುತ್ತೆ. ಇಂತಹ ಬೆಳವಣಿಗೆಯು ನಿಜಕ್ಕೂ ಮಾರಕ. ಇದು ಆಗಬಾರದು. ಆದ್ದರಿಂದ ಇದ್ರು ಸೂಕ್ತವಾಗಿ ತನಿಖೆ ನಡೆಸಿ ಅತಿ ಶೀಘ್ರದಲ್ಲೇ ಇಂತಹ ತಪ್ಪುಗಳು ಘಟಿಸದಂತೆ ಸೂಕ್ತವಾದಂತಹ ಶಿಕ್ಷೆಯನ್ನು ನೀಡಬೇಕು. ನ್ಯಾಯಾಧೀಶರು ಕೊಡುವಂತಹ ತೀರ್ಪಿನಿಂದ ಒಬ್ಬ ವ್ಯಕ್ತಿಯ ಜೀವನ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ಬೇಕಾಬಿಟ್ಟು ಕಲ್ಯೂಸಿವ್ ಆಗಿ ಶಾಮೀಲಾಗಿ ತೀರ್ಪುಗಳನ್ನು ಕೊಟ್ಟುಬಿಟ್ಟು ಬಡವರುಗಳಿಗೆ ತೊಂದರೆ ಆಗಿಬಿಟ್ರೆ ಏನು ಮಾಡೋದು? ಶ್ರೀಮಂತರು ಅಪೀಲ್ಗೆ ಹೋದ್ರೆ ಏನು ವಿಚಾರ ಗೊತ್ತಾಯಿತು, ಬಡವರಾಗಿದ್ದರೆ ಇದೇ ತೀರ್ಮಾನ ನ್ಯಾಯ ಎಲ್ಲಿದೆ? ನಾವೆಲ್ಲ ಹಳೆ ಸಿನಿಮಾ ನೋಡ್ತಾ ಇರ್ತೀವಿ, ಅಂಬರೀಷ್ ಸಿನಿಮಾಗಳು ಈ ರೀತಿ ಜಾಸ್ತಿ. ಎಲ್ಲಿದೆ ನ್ಯಾಯ? ನ್ಯಾಯ ಎಲ್ಲಿದೆ? ಈ ರೀತಿಯ ಸಿನಿಮಾಗಳೇ ಜಾಸ್ತಿ. ಆ ರೀತಿ ಆಗೋಗ್ಬಿಡುತ್ತೆ. ಆದ್ದರಿಂದ ನ್ಯಾಯಾಲಯಗಳಲ್ಲಿ ಈಗಲೂ ನ್ಯಾಯ ಇದೆ ಎಂದು ತಿಳಿಸುವಂತಹ ಒಂದು ಫೈಲನ್ನು ಅದು ಕೇವಲ ಫೈಲ್ ಆಗಿ ನೋಡದೆ ಅಲ್ಲಿ ನೊಂದು ಬಂದವರ ವ್ಯಕ್ತಿಗಳ ಒಂದು ಜೀವನ ಅದರಲ್ಲಿ ಅಡಗಿದೆ ಎಂಬುವಂತಹ ಒಂದು ಕಾಳಜಿ, ಒಂದು ಮಾತೃತ್ವದ ಹೃದಯ, ಕರುಣೆ ನ್ಯಾಯಾಧೀಶರಲ್ಲಿ ಇರಬೇಕಾಗುತ್ತೆ. ಇಲ್ಲದೆ ಹೋದಲ್ಲಿ ಖಂಡಿತ ಅನ್ಯಾಯ ಆಗುತ್ತೆ. ಜನರು ನ್ಯಾಯಾಲಯಗಳ ಮೇಲೆ ಇಟ್ಟಿರ್ತಕ್ಕಂತಹ ಗೌರವವು ಕಡಿಮೆ ಆಗ್ತಾ ಹೊರಟೋಗುತ್ತೆ. ನೋಡಿ, ಸಿರಿವಂತರಿಗೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಆದರೂ ಅವರು ಸಹಿಸಬಲ್ಲರು. ಆದರೆ ಅವರಿಗೆ ನ್ಯಾಯ ಇವತ್ತು ಸಿಗೋ ಥರ ಆಗೋಗಿದೆ. ಆದರೆ ಬಡವರಿಗೆ ಅನ್ಯಾಯ ಆದರೆ ಅವರ ಜೀವನವೇ ಮೂರಾಪಟ್ಟೆ ಆಗುತ್ತೆ, ಬೀದಿಗೆ ಬಂದುಬಿಡುತ್ತೆ. ಅದಾಗದ ರೀತಿಯಲ್ಲಿ ನ್ಯಾಯಾಲಯಗಳು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂಬುವಂತಹ ಮಾತನ್ನು ಇಲ್ಲಿ ಹೇಳ್ತಾ ನನ್ನ ಈ ಒಂದು ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.